ನಮಸ್ಕಾರ. ಇದು ಕಲಾ ಜಗತ್ತಿಗೆ ವಿಶೇಷವಾಗಿ ಯಕ್ಷಗಾನ ರಂಗಕ್ಕೆ ಆಘಾತ ತಂದಿರುವ ಒಂದು ಅತ್ಯಂತ ದುಃಖದ ಘಟನೆ. ರಂಗಸ್ಥಳವೇ ಸತ್ಯ, ಪಾತ್ರವೇ ಜೀವನ ಅಂತ ನಂಬಿದ ಹಿರಿಯ ಕಲಾವಿದರೊಬ್ಬರು ತಾವು ನಿರ್ವಹಿಸಿದ ಮಹೋನ್ನತ ಪಾತ್ರದ ಅಂತ್ಯದ ಬೆನ್ನಲ್ಲೇ ಈ ಲೋಕವನ್ನ ಅಗಲಿದ್ದಾರೆ. ಈಶ್ವರ ಗೌಡ ಮಂದಾರ್ತಿ ಯಕ್ಷಗಾನ ಮೇಳದ ಪ್ರಸಿದ್ಧ ಬಣ್ಣದ ವೇಷಧಾರಿ. ತಮ್ಮ ಕಲಾ ಜೀವನವನ್ನ ತಮ್ಮ ಆರಾಧ್ಯ ಕಲೆಯ ಪಾದದ ಬಳಿಯೇ ಮುಗಿಸಿ ಕಲಾಮಾತೆಯ ಮಡಿಲಲ್ಲಿ ಶಾಶ್ವತ ನಿದ್ರೆಗೆ ಜಾರಿದ್ದಾರೆ. ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಕುಂದಾಪುರ ಸಮೀಪದ ಸೌಡ ಎಂಬಲ್ಲಿ ಮಂದಾರ್ತಿ ಮೇಳದ ಪ್ರದರ್ಶನದ ವೇಳೆ ನಡೆದ ಘಟನೆ ಇದು. ಯಕ್ಷಾಭಿಮಾನಿಗಳನ್ನು ಕಣ್ಣೀರ ಕೋಡಿಯಲ್ಲೇ ಮುಳುಗಿಸಿದೆ. ಮಂದಾರ್ತಿ ಮೇಳದ 2ನೇ ಸೆಟ್ನ ಯಕ್ಷಗಾನ ಬಯಲಾಟ ನಡೀತಾ ಇತ್ತು. ಅಂದು ಪ್ರದರ್ಶನಗೊಂಡ ಮಹಾನ್ ಪ್ರಸಂಗ ದೇವಿ ಮಹಾತ್ಮೆ. ಈಶ್ವರ ಗೌಡರ ಪಾಲಿಗೆ ಅದು ಕಲಾಭಿಮಾನಿಗಳ ಮುಂದೆ ಅವರು ನೀಡಿದ ಕೊನೆಯ ರಂಗ ಪ್ರವೇಶ. ಅವರು ಅದ್ಭುತವಾಗಿ ನಿರ್ವಹಿಸಿದ ಪಾತ್ರ ಅಹಂಕಾರದ ಪ್ರತೀಕವಾದ ಮಹಿಷಾಸುರ. ರಾತ್ರಿ ತಡವಾಗುತ್ತಿದ್ದಂತೆ ದೇವಿ ಮತ್ತು ಮಹಿಷಾಸುರನ ನಡುವಿನ ಸಮರ ಅಂದರೆ ಮಹಿಷಾವಧೆ ಪ್ರಸಂಗವು ತಾರಕಕ್ಕೇರಿತು. ಪ್ರೇಕ್ಷಕರ ಚಪ್ಪಾಳೆ, ಹರ್ಷೋದ್ಗಾರಗಳ ನಡುವೆಯೇ ಮಹಿಷಾಸುರನ ಪಾತ್ರದ ಅಂತ್ಯವಾಯಿತು. ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಒದಗಿಸಿ ಚೌಕಿಗೆ ಬಂದ ಈಶ್ವರ ಗೌಡರು ಭಾರವಾದ ವೇಷಭೂಷಣ ಮತ್ತು ಕಿರೀಟವನ್ನು ಕಳಚುವ ಸಿದ್ಧತೆಯಲ್ಲಿದ್ದರು. ಆದರೆ ಅಲ್ಲಿಯೇ ವಿಧಿಯಾಟವು ಅಡಗಿತ್ತು. ಪಾತ್ರದ ಭಾರ ಮತ್ತು ದೈಹಿಕ ಶ್ರಮದಿಂದ ಬಳಲಿದ್ದ ಅವರಿಗೆ ವೇಷ ಕಳಚುತ್ತಿದ್ದಂತೆಯೇ ತೀವ್ರವಾದ ಹೃದಯಾಘಾತ ಸಂಭವಿಸಿತು. ತಕ್ಷಣವೇ ಸಹ ಕಲಾವಿದರು ಆಸ್ಪತ್ರೆಗೆ ದಾಖಲಿಸಲು ಪ್ರಯತ್ನಿಸಿದ್ರು. ಆ ವೇಳೆಗೆ ಅವರು ದಾರಿ ಮಧ್ಯೆಯೇ ತಮ್ಮ ಕೊನೆಯುಸಿರೆಳೆದಿದ್ರು. ಕಲೆಯು ದೇಹದಿಂದ ಸಂಪೂರ್ಣವಾಗಿ ಹೊರಳುವ ಮುನ್ನವೇ ಅವರು ಕಲಾಮಾತೆಯ ಪಾದವನ್ನೇರಿರುವುದು ಯಕ್ಷಗಾನ ಇತಿಹಾಸದಲ್ಲಿ ಒಂದು ನೋವಿನ ಮೈಲಿಗಲ್ಲು. ಈಶ್ವರ ಗೌಡ ಅವರು ಕೇವಲ ಒಂದು ಪಾತ್ರಕ್ಕೆ ಸೀಮಿತರಾದವರಲ್ಲ. ಅವರು ಯಕ್ಷಗಾನ ರಂಗದಲ್ಲಿ ಸುಮಾರು 3 ದಶಕಗಳ ಸುದೀರ್ಘ ಅನುಭವ ಹೊಂದಿದವರು. ಶೃಂಗೇರಿ ಸಮೀಪದ ನೆಮ್ಮಾರ್ ಇವರ ಹುಟ್ಟೂರಾಗಿದೆ. ಬದುಕಿನ ಬಹುದೊಡ್ಡ ಭಾಗವನ್ನು ಅವರು ಯಕ್ಷಗಾನದ ಸೇವೆಯಲ್ಲಿಯೇ ಕಳೆದಿದ್ರು. ಅವರು ಬಣ್ಣದ ವೇಷಗಳನ್ನು ಧರಿಸುವುದರಲ್ಲಿ, ಅದರಲ್ಲೂ ಕೂಡ ಅಸುರ ಪಾತ್ರಗಳನ್ನು ಜೀವಂತವಾಗಿ ಪ್ರದರ್ಶಿಸುವುದರಲ್ಲಿ ಸಿದ್ಧಹಸ್ತರಾಗಿದ್ದರು. ಅವರ ಮಹಿಷಾಸುರ ಪಾತ್ರವು ನೋಡುಗರ ಮನಸ್ಸಿನಲ್ಲಿ ಭಯ ಮತ್ತು ಭಕ್ತಿಯ ಭಾವಗಳನ್ನು ಏಕಕಾಲಕ್ಕೆ ಸೃಷ್ಟಿಸುತ್ತಿತ್ತು. ಅವರು ಮಂದಾರ್ತಿ ಮೇಳಕ್ಕೆ ಬರುವ ಮುನ್ನ ಮೇಗರವಳ್ಳಿ, ಮಾದಮಕ್ಕಿ, ಅಮೃತೇಶ್ವರಿ ಮತ್ತು ಶಿವರಾಜಪುರ ಸೇರಿದಂತೆ ಹಲವಾರು ಪ್ರಸಿದ್ಧ ಮೇಳಗಳಲ್ಲಿ ಕಲಾ ಸೇವೆ ಸಲ್ಲಿಸಿದರು. ಪ್ರತಿ ಪಾತ್ರಕ್ಕೂ ಜೀವ ತುಂಬುವ ಸಂಭಾಷಣೆಯಲ್ಲಿ ತೂಕ ತರುವ ಅವರ ಶೈಲಿ ಹಿರಿಯ ಕಲಾವಿದರಲ್ಲಿ ಒಬ್ಬರೆಂದು ಗುರುತಿಸುವಂತೆ ಮಾಡಿತು. ಈಶ್ವರ ಗೌಡರ ಕಲಾಪಯಣಕ್ಕೆ ಅವರ ಕುಟುಂಬದ ಸಹಕಾರವೂ ಇತ್ತು. ವಿಶೇಷವೆಂದರೆ ಅವರು ಪ್ರದರ್ಶನ ನೀಡುತ್ತಿದ್ದ ಮಂದಾರ್ತಿ ಮೇಳದ 2ನೇ ಸೆಟ್ನಲ್ಲಿ ಅವರ ತಂದೆಯವರು ಸಹ ವೇಷಧಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆ ಕೊನೆಯ ಪ್ರದರ್ಶನಕ್ಕೂ ಮುನ್ನ ಚೌಕಿಯಲ್ಲಿ ತಂದೆಯ ಆಶೀರ್ವಾದ ಪಡೆದೇ ಅವರು ರಂಗಕ್ಕೆ ಬಂದಿದ್ದರು ಎಂಬ ಮಾಹಿತಿ ಈ ದುರಂತಕ್ಕೆ ಮತ್ತಷ್ಟು ಭಾವನಾತ್ಮಕ ನೋವನ್ನು ನೀಡುತ್ತದೆ. ಕಲೆ ಎಂದರೆ ಕೇವಲ ಮನರಂಜನೆ ಅಲ್ಲ, ಅದೊಂದು ಜೀವನ ವಿಧಾನ ಅಂತ ನಂಬಿದ ಕಲಾವಿದರು ಅವರು. ಅವರ ವಯಸ್ಸು 51. ಈಶ್ವರ ಗೌಡರು ತಮ್ಮ ಪತ್ನಿ ಮತ್ತು 2 ಪುತ್ರರನ್ನ ಅಗಲಿದ್ದಾರೆ. ಯಕ್ಷಗಾನದಂತಹ ಕಲೆಗೆ ದೈಹಿಕ ಶ್ರಮ, ತೀವ್ರವಾದ ಅಭಿನಯ ಮತ್ತು ರಾತ್ರಿ ಇಡೀ ನಿಂತು ಪಾತ್ರ ಮಾಡುವ ಸಾಮರ್ಥ್ಯ ಬೇಕು. ಈಶ್ವರ ಗೌಡರಂತಹ ಕಲಾವಿದರು ಆ ಶ್ರಮವನ್ನ ನಗುಮುಖದೊಂದಿಗೆ ಸ್ವೀಕರಿಸಿ ಕಲೆಯನ್ನೇ ಉಸಿರಾಗಿಸಿಕೊಂಡಿದ್ರು. ಈ ಘಟನೆಯು ಯಕ್ಷಗಾನ ಲೋಕದ ಒಂದು ಕರಾಳ ಸತ್ಯವನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಕಲಾವಿದರು ರಂಗದಲ್ಲಿ ನೀಡುವ ಶ್ರಮ ಅಸಾಧಾರಣವಾಗಿದ್ದು, ಇನ್ನು ರಂಗಸ್ಥಳದಲ್ಲಿ ಪಾತ್ರದ ಪರಾಕಾಯ ಪ್ರವೇಶ ಮಾಡಿ ಯುತವಾಗಿ ಹೋರಾಡಿ ಇಳಿದು ಬಂದ ತಕ್ಷಣವೇ ಕುಸಿದು ಬಿದ್ದ ಈಶ್ವರ ಗೌಡರ ಸಾವು ಕಲೆಯ ಮೇಲಿನ ಅವರ ಅಚಲ ಪ್ರೀತಿ ಮತ್ತು ಸಮರ್ಪಣಾ ಭಾವಕ್ಕೆ ಸಾಕ್ಷಿಯಾಗಿದೆ. ಯಕ್ಷಗಾನದ ಇತಿಹಾಸದಲ್ಲಿ ಪಾತ್ರ ಮುಗಿದ ಬಳಿಕ ಅಥವಾ ವೇಷ ಕಳಚುವಾಗಲೇ ಕಲಾವಿದರು ಹೃದಯಾಘಾತದಿಂದ ನಿಧನರಾದ ಇಂತಹ ಘಟನೆಗಳು ಹಿಂದೆ ಆಗಿವೆ. ಇದು ಆ ಕಲಾವಿದರು ತಮ್ಮ ವೃತ್ತಿ ಮತ್ತು ಪ್ರವೃತ್ತಿಗೆ ಎಷ್ಟು ನಿಷ್ಠರಾಗಿದ್ದರು ಎಂಬುದನ್ನು ತೋರಿಸುತ್ತದೆ. ಅವರ ಕೊನೆಯ ಉಸಿರು ಬಂದಾಗಲೂ ಅವರ ಮೈ ಮೇಲೆ ಮಹತ್ವದ ಪಾತ್ರದ ವೇಷಭೂಷಣಗಳು ಇದ್ದವು ಎಂದರೆ ಅವರಿಗೆ ಕಲಾಮಾತೆಯ ಸಾಕ್ಷಾತ್ಕಾರವೂ ಅಲ್ಲೇ ಆಗಿರಬಹುದು. ಕಲಾಭಿಮಾನಿಗಳು ಇದನ್ನು ಅವರು ಕಲಾಮಾತೆಯ ಮಡಿಲಲ್ಲೇ ಕೊನೆ ಉಸಿರೆಳೆದ ಪುಣ್ಯಾತ್ಮ ಅಂತ ಭಾವಪೂರ್ಣವಾಗಿ ಬಣ್ಣಿಸುತ್ತಿದ್ದಾರೆ. ಇತ್ತೀಚೆಗೆ ರಂಗದಲ್ಲಿ ಅವರು ಸುಸ್ತಾದಂತೆ ಕಂಡು ಬಂದಿದ್ದರು ಎಂಬ
ಮಾತುಗಳೂ ಕೂಡ ಕೇಳಿಬಂದಿವೆ. ಪಾತ್ರದ ತೀವ್ರತೆಯಿಂದ ದೇಹಕ್ಕೆ ಉಂಟಾದ ಒತ್ತಡವನ್ನು ಅವರು ಕಲೆಯ ಮೇಲಿನ ಪ್ರೀತಿಯಿಂದ ಮರೆಮಾಚಿ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ರು. ತಮ್ಮ ಜೀವಕ್ಕಿಂತ ಕಲೆಯನ್ನೇ ಪ್ರೀತಿಸಿದ ಈಶ್ವರ ಗೌಡರ ಬದುಕು ನಿಜಕ್ಕೂ ಒಂದು ಆದರ್ಶ. ಈಶ್ವರ ಗೌಡರ ನಿಧನಕ್ಕೆ ಮಂದಾರ್ತಿ ಮೇಳದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಮಸ್ತ ಯಕ್ಷಗಾನ ಕಲಾವಿದರು ಮತ್ತು ಯಕ್ಷ ಪ್ರೇಮಿಗಳು ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಒಂದು ಶಕ್ತಿಯುತ ಧ್ವನಿ ಮತ್ತು ಅದ್ಭುತ ಬಣ್ಣದ ವೇಷಧಾರಿಯ ಸ್ಥಾನ ಶಾಶ್ವತವಾಗಿ ಖಾಲಿಯಾಗಿದೆ. ಬದುಕಿನ ಕೊನೆಯ ಕ್ಷಣದವರೆಗೂ ಕಲಾ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ದೇಹವು ರಂಗದಿಂದ ಇಳಿದರೂ ಅವರ ಕಲಾತ್ಮಕ ಆತ್ಮವು ಎಂದಿಗೂ ರಂಗದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ ಈಶ್ವರ ಗೌಡರಿಗೆ ನಮ್ಮ ಗೌರವಪೂರ್ವಕ ನಮನಗಳು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ. ಕರ್ನಾಟಕ.